ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಎಲ್ಲ ಸಂಬಂಧಗಳನ್ನು ಪರೀಕ್ಷಿಸಿ ನೋಡಿದೆ, ಬಂದ ಫಲಿತಾಂಶ ಮಾತ್ರ ಅವಶ್ಯಕತೆ. ನಿಯತ್ತಿಲ್ಲದ ಜನ ಕಣ್ರಿ. ಒಳ್ಳೆಯವನು ಕೂಡ ಕ್ರೂರಿ ಆಗ್ತಾನೆ. ಯಾವಾಗ ಗೊತ್ತಾ? ಅವನು ಒಳ್ಳೆತನಕ್ಕೆ ಮೋಸ ಆದಾಗ. ಕೇಳಿಕೊಡುವ 100 ಬಹುಮಾನಗಳಿಗಿಂತ ಕೇಳದೆ ಕೊಡುವಂತ ಗೌರವ ಬಹಳ ದೊಡ್ಡದು. ಬದಲಿಸಲಾಗದ ಮನುಷ್ಯನ ವ್ಯಕ್ತಿತ್ವವನ್ನು ಪ್ರಕೃತಿ ಬದಲಿಸ್ತದೆ. ಇದೇ ಮನುಷ್ಯನಿಗೂ ಪ್ರಕೃತಿಗಿರೋ ವ್ಯತ್ಯಾಸ. ಕಾಲಾಯ ತಸ್ಮೈ ನಮಃ. ಚುಚ್ಚಿ ಮಾತನಾಡಿ ನಮ್ಮ ಮನಸ್ಸನ್ನು ನೋಯಿಸುವವರಿಗೆ ನಮ್ಮ ಮೌನವೇ ಉತ್ತರ ಆಗಬೇಕು. ಯಾಕಂದ್ರೆ ಅವರಿಗೆ ನಮಗಿಂತ ಒಳ್ಳೆಯ ಉತ್ತರ ಕಾಲವೇ ಕೊಡುತ್ತೆ. ಯಾರು ಸರಿಪಡಿಸಲು ಸಾಧ್ಯವಾಗದಿದ್ದನ್ನು ಸಮಯ ಸರಿಪಡಿಸುತ್ತೆ. ನಮ್ಮ ಒಳ್ಳೆತನ ದುರುಪಯೋಗ ಪಡಿಸಿಕೊಳ್ಳುವವರ ಬಳಿ ನಾವು ಕೆಟ್ಟವರಾಗಿ ಇದ್ದು ಬಿಡಬೇಕು. ಯಾಕಂದ್ರೆ ಇದು ಸ್ವಾರ್ಥಿಗಳ ಪ್ರಪಂಚ. ಯಾವತ್ತೂ ಮುಖಭಾವ ನೋಡಿ ಮನೋಭಾವವನ್ನ ಅಳಿಬಾರದು. ಸ್ವಂತ ಬುದ್ಧಿಯಿಂದ ಮಣ್ಣು ತಿಂದರೂ ಪರವಾಗಿಲ್ಲ, ಕಂಡವರ ಮಾತು ಕೇಳಿ ಹೇಸಿಗೆ ತಿನ್ನುವ ಮಟ್ಟ ಕೇಳಿಬಾರದು. ನೀನು 1000 ಒಳ್ಳೆಯ ಕೆಲಸ ಮಾಡಿದ್ರು ಅದರ ಆಯಸ್ಸು ಒಂದು ಸಣ್ಣ ತಪ್ಪು ಮಾಡುವವರಿಗೆ ಮಾತ್ರ. ಭೂಮಿಯ ಮೇಲಿನ ನಮ್ಮ ಸಮಯ ಮುಗಿದ ನಂತರ ಹಣ ಮತ್ತು ಭೌತಿಕ ವಸ್ತುಗಳು ಮುಖ್ಯವಾಗುವುದಿಲ್ಲ. ನಾವು ಇತರರಿಗೆ ನೀಡಿದ ಪ್ರೀತಿ, ಸಮಯ ಮತ್ತು ದಯೆ ಮಾತ್ರ ಬದುಕಿರ್ತದೆ. ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಒಂದೇ ತರ ಇರಿ. ನಟಿಸುವ ಸಂಬಂಧಗಳು ಎಂದಿಗೂ ಶಾಶ್ವತವಲ್ಲ. ಕೆಲಸ ಹಾಳಾಗಿದ್ರೆ ಅದನ್ನು ಸರಿಪಡಿಸಬಹುದು, ವಿಷಯ ತಪ್ಪಾಗಿದ್ರೆ ಅದನ್ನು ಸರಿಪಡಿಸಬಹುದು. ಆದ್ರೆ ಆಲೋಚನೆಯೇ ಸರಿಯಿಲ್ಲದಿದ್ರೆ ಅದಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ. ಯಾರು ನಿರಂತರ ಪರಮಾತ್ಮನ ನೆನಪಿನಲ್ಲಿ ಇರ್ತಾರೋ ಅವರಿಗೆ ಎಷ್ಟೇ ದೊಡ್ಡ ದೊಡ್ಡ ಸಂಕಟಗಳು ಬಂದರೂ ಕೂಡ ಅದು ತನ್ನಿಂದ ತಾನೇ ದೂರವಾಗ್ತದೆ. ಜೀವನದಲ್ಲಿ ಜಾತಕ ಹೊಂದಾಣಿಕೆ ಇಲ್ಲದೆ ಉಳಿಯುವ ಅದ್ಭುತ ಸಂಬಂಧವೆಂದರೆ ಸ್ನೇಹ ಮಾತ್ರ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.